ಓಂಕಾರ ರೂಪನಾಗಿ ಹಿಮಗಿರಿಯಲ್ಲಿ ನಿತ್ಯ ಶಿವ ಸುಂದರನಾದ ಗೌರಿ ಶಂಕರನಾಗಿ ಕರುನಾಡಲ್ಲಿ ಸತ್ಯ ಶಿವ ಸುಂದರನಾದ ಜಗದೀಶ್ವರ ಜಗದೇಕೆ ವೀರ ದಕ್ಷಿಣ ಘೋರ ಶಿವನ ಮೋಹನ ಸಾವಿಗೆ ಕಚ್ಚೆ ಅಯ್ಯಪ್ಪ ಪೊಲೀಸ್ ಹತ್ರ ಉರಿಮನೆ ಉರಿಯಸ್ತ ಶಿವಪೂಜೆ ನಮ್ಮ ಶಿವನು ಆ ತಾಳದಲ್ಲೇ ಪರಬ್ರಹ್ಮನಾದ ಆದಿನಾರಾಯಣನಿಂದ ಅವತಾರವನ್ನು ಹೊಡೆದು ಈಶನೆಂದು ಮಾತನಾಡಲಿಲ್ಲ ಅವರ ಅವತಾರಕ್ಕೆ ಅಂಬಿಸಿ ದ್ವಾರದಲ್ಲಿ ಮಾತನಾಡಲಿಲ್ಲ ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ಪಂಚಾಚಾರ್ಯರ ವೇಳೆ ವಂದಿಸುತ್ತಾ ಕ್ಷೇತ್ರನಾಥನ ವಿಜೃಂಭಣೆ ಮಹೋತ್ಸವದಲ್ಲಿ ಗುರುವೀರ ವೇದಸ್ತುತಿ ಬಸವಣ್ಣನಾಗಿ ಅವತರಿಸಿ ಭಕ್ತರನ್ನ ಕಾಲಿಗೆ ಬಸವಣ್ಣನನ್ನ ಸ್ಮರಿಸಿಕೊಂಡು ವೈಭವಗಳಲ್ಲಿ ಒಬ್ಬರೆಂಬುದ
ತಾಲೂಕು ಮುಗಬಾಳ ಗ್ರಾಮ ಪಂಚಾಯತ್ ಸೇರಿದಂತ ನಿಡಘಟ್ಟ ಗ್ರಾಮದಲ್ಲಿ 11 ವರ್ಷಕ್ಕೊಮ್ಮೆ ರಾಮದೇವತೆ ರಾಮೇಶ್ವರ, ಬತ್ತೇಶ್ವರ, ಸಿದ್ದೇಶ್ವರ 3 ದೇವರುಗಳ ಕಂಬಿ ಪೂಜೆ ಇಟ್ಕೊಂಡು ವಿಶೇಷವಾಗಿ ವೀರಗಾಸೆ ಮತ್ತು ಡೊಳ್ಳು ಕುಣಿತ ಇವೆಲ್ಲ ವಾದ್ಯಗಳೊಂದಿಗೆ ಕಾಯಿ ಪವಾಡ ಎಲ್ಲ ವಾದ್ಯಗಳು ಇಟ್ಕೊಂಡು ವಿಶೇಷವಾಗಿ ನಾವು ಕರ್ತಂದು ಗ್ರಾಮಕ್ಕೆ ವಿಶೇಷ ಪೂಜೆ ಮಾಡಿಸಿ ಅವರದ್ದು ಇವ್ರನ್ನ ಸ್ವಾಗತ ಮಾಡಿ ವಿಜೃಂಭಣೆಯಿಂದ ಕಳಿಸ್ತಾ ಇದೀರಿ. ನಮ್ ದೇವರ ಆಗೋದು 11 ವರ್ಷಕ್ಕೊಮ್ಮೆ. ರಾಮ್ಯ ದೇವರು, ಬತ್ತಿಯ ದೇವರು, ಸಿದ್ಧಿಯ ದೇವರು, ಒದ್ಲಿ ದೇವರು ಮತ್ತೆ ಬತ್ತಿಯ ದೇವರು ಎಲ್ಲಾರು ಗ್ರಾಮಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ವಿಶೇಷ ಪೂಜೆ ಮಾಡಿಸಿ ನಾವು 11 ವರ್ಷಕ್ಕೊಮ್ಮೆ ಇದು ದೇವರುಗಳು ಮಾಡಿ ಅದ್ದೂರಿಯಾಗಿ ಮಾಡಿ ನೆರವೇರಿಸ್ತಾ ಇದ್ರಿ. ನಾವು ಎಲ್ಲಾರ್ಗು ಗ್ರಾಮಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಇದು ವಿಶೇಷ ಪೂಜೆ ಇಟ್ಕೊಂಡ್ರೆ ನಾವು ಬಂಡಾರಪೇಟೆಯೊಂದಿಗೆ. ನಾವು ನಮ್ಮ ಹೆಸರು ರಾಮಮೂರ್ತಿ ಅಂತ, ತಾವರೆಕೆರೆ ಅರ್ಚಕರು. ನಾವು ಇವತ್ತು ನಿಡಘಟ್ಟ ಗ್ರಾಮಕ್ಕೆ ಬಂದಿದ್ವಿ. ಏನು ವಿಶೇಷ ಅಂತಂದ್ರೆ 11 ವರ್ಷಕ್ಕೆ ಬರುವಂತ ಜಾತ್ರೆ ಪ್ರಯುಕ್ತ ಇವತ್ತು ಬಂಡಾರಪೇಟೆ ಜೊತೆಗೆ ಬಂದಿದ್ದೀವಿ ನಿಡಘಟ್ಟ ಗ್ರಾಮಕ್ಕೆ. ಗ್ರಾಮಸ್ಥರೆಲ್ಲ ಒಳ್ಳೆ ಒಂಥರ ಎಲ್ಲ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಕಾಯಿ ಪವಾಡ ಮತ್ತೆ ವೀರಗಾಸೆ ಈ ಎಲ್ಲಾ ಕುಣಿತಗಳಿಂದ ವಿಜೃಂಭಣೆಯಾಗಿ ಮಾಡಿಸಿ ಕಾಯಿ ಪವಾಡದಿಂದ ಎಲ್ಲ ಚೆನ್ನಾಗಿ ಕಳಸಗಳ ಸಮೇತ ಎಲ್ಲ ರೆಡಿ ಇದು ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅನ್ನದಾನ ಮತ್ತೆ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಶುಭ ಕಾರ್ಯವಾಗಿ ಮಾಡಿಕೊಟ್ಟಿದ್ದಾರೆ. ಈಗ ದೇವರು ಬಂದು ಈಗ ತಾವರೆಕೆರೆ ರಾಮೇಶ್ವರನ್ ಬಂದು 4, 5, 6 ಆಗೋದು 22ನೇ ತಾರೀಕು 18 ಹೊಳೆ ಪೂಜೆ ಇರ್ತದೆ. 18 ಹೊಳೆಯಿಂದ ಸ್ಟಾರ್ಟ್ ಆದ್ಮೇಲೆ 22, 23, 24, 25 ಅಲ್ಲಿಂದ ಪ್ರಾರಂಭವಾಗಿ ಕಡೆ ಅಂತ 4, 5, 6ಕ್ಕೆ ಕಡೆ ಆಗ್ತದೆ. ತಾವರೆಕೆರೆ ದೇವಸ್ಥಾನ ಹತ್ರ ಮುಕ್ತಾಯ. ನಿಡಘಟ್ಟ ಗ್ರಾಮದಲ್ಲಿ 11 ವರ್ಷಕ್ಕೆ ಮನೆ ದೇವರುಗಳಾಗಿದ್ದು ನಾವು ವಿಜೃಂಭಣೆಯಿಂದ ಮನೆ ದೇವರು ಕಾಯಿ ಪವಾಡ ಮತ್ತು ವೀರಗಾಸೆ ಬಂಡಾರಪಟ್ಟಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ತುಂಬಾ ವಿಜೃಂಭಣೆಯಿಂದ ಕಾರ್ಯನಿರ್ವಹಿಸಿದ್ದೇವೆ. ರಾಜೇಶ್ ಅಂತ.